ಮಂಡ್ಯದ ಕೆರಗೋಡು ಧ್ವಜ ಸಂಘರ್ಷಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಹೊರಹಾಕಿದೆ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧವಾಗಿ ಕೈ ನಾಯಕರು ಗುಡುಗಿದ್ದಾರೆ. ಬಿಜೆಪಿ ಜೆಡಿಎಸ್ ಅನಗತ್ಯವಾಗಿ ಈ ಒಂದು ವಿವಾದವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಧ್ವಜ ಹಾಕ್ತೀವಿ ಅಂತ ಪರ್ಮಿಷನ್ ತಗೊಂಡ್ರು ಇವರು. ಈ ಮಂಡ್ಯದಲ್ಲಿ ಬೇರೆ ಯಾವ ಧ್ವಜಕ್ಕೂ ಯಾವತ್ತೂ ಯಾರಿಗೂ ಪರ್ಮಿಷನ್ನೇ ಕೊಟ್ಟಿಲ್ಲ. ಹಾಗಾದ್ರೆ ಹನುಮ ಧ್ವಜ ಆರಿಸಿ ಅಂತ ಯಾರಾದರೂ ಪರ್ಮಿಷನ್ ಕೊಟ್ಟಿದ್ರೆ ಅವ್ರಿಗೆ ಅದೆಲ್ಲ ಸುಳ್ಳದು. ಇವರು ತಗೊಂಡಿದ್ದೇ ಪರ್ಮಿಷನ್, ರಾಷ್ಟ್ರೀಯ ಧ್ವಜ ಹಾಕ್ತೀವಿ ಅಂತ ಪರ್ಮಿಷನ್ ತೊಗೊಂಡಿದ್ರು ಇವರು. HDK ಈ ಪ್ರತಿಭಟನೆಗೆ ಹೋಗ್ತಾರೆ ಅಂದರೆ ಪ್ರಚೋದನೆ ಅಲ್ವಾ ಇದು? ನೀವೇ ಯೋಚನೆ ಮಾಡ್ಕೊಂಬಿಡಿ. ಕುಮಾರಸ್ವಾಮಿಯವರು ಪ್ರತಿಭಟನೆಗೆ ಹೋಗ್ತಾ ಇದ್ದಾರೆ ಅಂದರೆ ರಾಜಕೀಯ ತಾನೇ ಇದು, ಕುಮ್ಮಕ್ಕೆ ಕೊಡಕ್ಕೆ ತಾನೇ ಇದು, ಚುನಾವಣೆ ರಾಜಕೀಯದ ಕುತಂತ್ರ ಅಂಥೇಳಿ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿಯವರು ಬೇಕು ಅಂತಲೇ ಕಾಂಟ್ರವರ್ಸಿ ಅಥವಾ ವಿವಾದವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂಥೇಳಿ DK ಶಿವಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೊಲೀಸರ ಮೇಲೆ ಹೊಡೆಯಕ್ಕೆ ಹೋದರೆ ಅವರು ಅದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಏನು ತಪ್ಪಿದೆ ಅದರಲ್ಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಹೇಳಿದ್ದಾರೆ. ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ. ಅವರ ಅಜೆಂಡಾ ಇದೆಯಲ್ಲ, ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಆರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ರು. ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜೆಂಡಾ ಇದು ಮಾಡೋಕ್ಕೆ. ನಾಳೆ ಒಂದು DC ಆಫೀಸ್ ಹತ್ರ ಮಾಡ್ಬೋದು, ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕು. ಅವರೇ ಪ್ರಚೋದನೆ ಮಾಡ್ತಾ ಇರೋದು. ಪ್ರಚೋದನೆ ಅಂದ್ರೆ ಏನು ವಾಟ್ ಡಸ್ ಇಟ್, ಯಾತಕ್ಕೆ ಮಾಡ್ತಾ ಇದ್ದಾರೆ, ಯಾಕ್ರಿ ಮಾಡ್ತಾ ಇದ್ದಾರೆ? ಅವರು ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಬಿಜೆಪಿ ರಾಜಕೀಯ ಮಂಡ್ಯಲ್ಲಿ ನಾವೇನು ಬೇಸಿಲ್ಲ, ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ. ಅಲ್ಲದೆ ಎಲ್ಲಾ ಕಡೆ ಸಂಘ ಸಂಸ್ಥೆಯವರು ಬಾವುಟಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಈ ದೇಶದ ಸಂವಿಧಾನ ಯಾಕಿರಬೇಕು? ಸುಮ್ಮನೆ ಪಂಚಾಯತಿಯವರು ಏನೋ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ಎತ್ಕಟ್ಬಿಟ್ಟು ಅಶಾಂತಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ದೇಶದ ಕಾನೂನಿನ ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು. ಬಿಜೆಪಿ ಅವರಿಗೆ ಬೇಸ್ ಇಲ್ಲ, ಆ ಬೇಸ್ ಉಡ್ಸ್ಕೊಂಡು ಎತ್ಕಟ್ಲಿಕ್ಕೆ ಶಾಂತಿ. ಮಂಡ್ಯ ವಿಚಾರದಲ್ಲಿ ಸರ್ಕಾರದ್ದೇನು ತಪ್ಪಿಲ್ಲ, ಪೊಲೀಸ್ನವ್ರದ್ದು ಏನು ತಪ್ಪಿಲ್ಲ. ಇದು ಜುಡಿಷಿಯಲ್ ಪೇಪರ್. ಇದು ಈ ಜುಡಿಷಿಯಲ್ ಪೇಪರ್ ಮೇಲೆ ಅವರು ಆ ಸಂಘ ಏನಿದೆ ಟ್ರಸ್ಟು, ಗೌರಿಶಂಕರ ಸೇವಾ ಟ್ರಸ್ಟ್, ಧ್ವಜಸ್ತಂಭ ನಿರ್ಮಿಸಲು ನಾವುಗಳು ಅನುಮತಿ ಕೋರಿದ್ದು ಸರಿಯಷ್ಟೇ. ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳಿಗೆ ಒಪ್ಪಿಕೊಂಡಿದ್ದು, ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿರುತ್ತೇವೆ ಎಂದು ಈ ಮೂಲಕ ಒಪ್ಪಿ ಸಹಿ ಮಾಡಿರುತ್ತೇವೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಆರಿಸುವುದಿಲ್ಲ. ವಂದನೆಗಳೊಂದಿಗೆ ಆ ಟ್ರಸ್ಟಿನ ಸದಸ್ಯರು ರುಜು ಮಾಡಿ ಕೊಟ್ಟಿದ್ದಾರೆ. ಇದನ್ನು ಕೊಟ್ಟು ಈ ರೀತಿ ಜ್ಞಾಪನ ಪತ್ರ ಬರ್ಕೊಟ್ಟು ಅವರು ಹೋಗಿ ಮತ್ತೆ ಭಗವದ್ಧ್ವಜನವನ್ನು ಆರಿಸಿದ್ದಾರೆ ಎಂದಾಗ ಅದು ಸರ್ಕಾರಿ ಸಾರ್ವಜನಿಕವಾದಂಥ ಜಾಗ ಅನ್ನೋದನ್ನು ಮನಗಂಡು ಅವರು ಪೊಲೀಸ್ನವರು ಬೇರೆಯವರು ಕೂಡ ಕೇಳಿದ್ದಾರೆ. ನಮಗೆ ದೇವರ ಹೆಸರಲ್ಲಿ ರಾಜಕೀಯ ಮಾಡೋದು ಸೂಕ್ತವಲ್ಲ. ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ಎಲ್ಲ ವರ್ಗದ ಜನರು ಇದ್ದಾರೆ, ಎಲ್ಲ ಧರ್ಮದ ಜನರು ಇದ್ದಾರೆ. ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ನಾವೆಲ್ಲ ಒಟ್ಟಿಗೆ ಅಣ್ಣ ತಮ್ಮದರಾಗಿ ಬಾಳಬೇಕು. ರಾಜಕೀಯ
ಅವರವ್ರ ಕಾರ್ಯಕ್ರಮಗಳು ನಾವಿಂಥ ಕಾರ್ಯಕ್ರಮ ಕೊಡ್ತೀವಿ, ನಾವು ಓಟ್ ಹಾಕಬೇಕು ಅಂತ ಕೇಳಿ ನಾವೊಂದು ಕಾರ್ಯಕ್ರಮಗಳು ಕೊಟ್ಟಿವಿ, ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿವಿ, ನಮ್ಗೆ ಓಟ್ ಹಾಕಿ. ಅವರು ಅಂಥದ್ದೇ ನಮಗಿಂತ ಒಳ್ಳೆಯ ಕೆಲಸವನ್ನು ಮಾಡಿ ಓಟನ್ನು ಕೇಳಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇನು ಶಾಶ್ವತ ಅಲ್ಲ ಅಧಿಕಾರ. ರಾಜಕೀಯ ಪಕ್ಷಗಳು